ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಇನ್ನೊಂದು ಕ್ರೋಶ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೇನೆ. 6 ಎಳೆ ದಾರ ತಗೊಂಡಿದ್ದೇನೆ, ಕ್ರೋಶ ನೀಡಲ್ ತಗೊಂಡಿದ್ದೇನೆ. ಫಸ್ಟು ಕ್ರೋಶ ನೀಡಲಿಂದ ಚುಚ್ಚಿಕೊಂಡು ಬಟ್ಟೆಗೆ 6 ಎಳೆ ದಾರ ತಗೊಂಡು ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಚೈನ್ ಹಾಕಬೇಕು. 1 ಚೈನ್, 2 ಚೈನು, 3 ಚೈನ್, 3 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಒಂದು ಸಿಂಗಲ್ ಕ್ರೋಶ ಹಾಕೋಬೇಕು. ನೆಕ್ಸ್ಟು ಕ್ರೋಶ ಮೇಲೆ 2 ಸರಿ ದಾರ ಸುತ್ಕೋಬೇಕು. ನೆಕ್ಸ್ಟು ಇಷ್ಟು ಜಾಗ ಬಿಟ್ಟು ಇಲ್ಲಿ ನೀಡಲ್ ಚುಚ್ಚಿ ದಾರನ ಹೊರಗೆ ತೆಗೆದು 2ರಲ್ಲಿ ಒಂದು ಟ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಹಾಗೆ ಮತ್ತೆ ದಾರ ಸುತ್ಕೊಂಡು ಇದರ ಪಕ್ಕ ಚುಚ್ಚಿ 2ರಲ್ಲಿ ಒಂದು ನೆಕ್ಸ್ಟ್ ಹಾಗೆ ಡಬಲ್ 2 ಸರಿ ದಾರ ಸುತ್ಕೊಂಡು ಕ್ರೋಶ ಮೇಲೆ ಚುಚ್ಚಿ 2ರಲ್ಲಿ ಒಂದು 3 ಆಯಿತು. 2 ಸತಿ ದಾರ ತಗೊಂಡು ನೀಡಲ್ ಚುಚ್ಚಿ 2ರಲ್ಲಿ ಒಂದು ಮತ್ತೆ ದಾರ ತಗೊಂಡು ಚುಚ್ಚಿ 2ರಲ್ಲಿ ಒಂದು ಮತ್ತೆ ದಾರ ಸುತ್ತಕೊಂಡು ಹಾಗೆ ಒಂದು ಆರ್ಚ್ ಶೇಪ್ ಬರೋ ತನಕ ಟ್ರಿಬಲ್ ಕ್ರೋಶ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಲಾಕ್ ಮಾಡಬೇಕು. ನೆಕ್ಸ್ಟು 1 2 3 ಚೈನ್ ಹಾಕಿ ಅದು ಎಲ್ಲಿ ತನಕ ಬರುತ್ತೋ ಅಲ್ಲಿ ತನಕ ನೋಡಿ ಅದಕ್ಕೆ ಲಾಕ್ ಮಾಡಬೇಕು. ನೆಕ್ಸ್ಟು ಹೀಗೆ ಬರುತ್ತೆ ಆರ್ಚು. ತುಂಬ ದೊಡ್ಡದಾಗಿ ಬರಲ್ಲ ನಿಮ್ಗೆ ಆರ್ಚು, ಚಿಕ್ಕದಾಗಿ ಒಂದು ಆರ್ಚ್ ಬರುತ್ತೆ. ಇದು ಸಿಂಪಲ್ ಆಗಿರೋ ಸ್ಯಾರಿಗಳಿಗೆ ಹಾಕೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು ಮತ್ತೆ
ಸೂಜಿ ಮೇಲೆ ದಾರ ತಗೋಬೇಕು. ಒಂದು ಸಾರಿ, 2 ಸಾರಿ, 3 ಸಾರಿ. ಹಾಗೆ ಮತ್ತೆ ಸೂಜಿ ಮೇಲೆ ದಾರ ತಗೋಬೇಕು. ನಾವು ಫಸ್ಟ್ ಎಲ್ಲಿ ಚುಚ್ಚಿದೀವೋ ಅಲ್ಲೇ ಚುಚ್ಚಿ 1 ಸಾರಿ, 2 ಸಾರಿ, 3 ಸಾರಿ. ಮತ್ತೆ ಫಸ್ಟ್ ಎಲ್ಲಿ ನಾವು ಚುಚ್ಚಿದೀವೋ ಅಲ್ಲೇ ಚುಚ್ಚಿಕೊಂಡು 1 ಸಾರಿ, 2 ಸಾರಿ, 3 ಸಾರಿ. ಸೂಜಿ ಮೇಲೆ 2 ಸರಿ ದಾರ ತಂದ್ಕೊಂಡು ಮತ್ತೆ ದಾರ ಎಳ್ಕೊಂಡು 1 ಸಾರಿ, 2 ಸಾರಿ, 3 ಸಾರಿ. ಸೂಜಿ ಮೇಲೆ ದಾರ ತಂದು ಒಂದು ಸಾರಿ, 2 ಸಾರಿ, 3 ಸಾರಿ. ಇಲ್ಲಿ ಬರುತ್ತೆ ನೋಡಿ, ಅಲ್ಲಿ ಚುಚ್ಚಿ ಮತ್ತೆ ದಾರ ಆಚೆ ತೆಗೆದು ಒಂದು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು 1 2 3 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಲಾಕ್. ಹೀಗೆ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹಾಕ್ಕೊಳ್ಳಿ. ನೆಕ್ಸ್ಟ್ ಈ ಗ್ಯಾಪ್ ಬಿಟ್ಟಿದೆಯಲ್ಲ, ಈ ಗ್ಯಾಪನ್ನೆಲ್ಲ ಕುಚ್ಕೊಟ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಕುಚ್ಕೊಟ್ಕೊಂಡು ಬರ್ತೇನೆ. ಹೀಗೆ ಪುಟ್ಟದಾಗಿ ಬೇಬಿ ಕುಚ್ಚು ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಸಿಂಪಲ್ ಸ್ಯಾರಿಗಳಿಗೆ ಸಿಂಪಲ್ ಕುಚ್ಚು ಬೇಕು ಅಂತ ಹೇಳಿದವ್ರಿಗೆ ಈ ಥರ ಕ್ರೋಶ ಕುಚ್ಚು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.